ಶುಭೋದಯ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ಹಾಗೆ ನೆಮ್ಮದಿನ ತಂದುಕೊಡ್ಲಿ. ಇನ್ನು ಹಬ್ಬ ಅಂದ್ರೇ ನಾವು ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನನಗೆ ಎಲ್ಲ ಹಬ್ಬನೂ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ಚಿಕ್ಕ ಹಬ್ಬ ಆಗಲಿ ಅಥವಾ ದೊಡ್ಡದಾಗಲಿ ಅದನ್ನು ಕಲರ್ಫುಲ್ಲಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಮೊದಲನೇದಾಗಿ ನಾನಿಲ್ಲಿ ರಂಗೋಲಿ ಮೂಲಕ ಇವತ್ತಿನ ಹಬ್ಬನ ಪ್ರಾರಂಭ ಮಾಡ್ತಾಯಿದ್ದೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಇನ್ನು ಈ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಬೇರೆ ಹೆಸರು ಕೂಡ ಇದೆ. ಇದನ್ನು ಸುಗ್ಗಿ ಹಬ್ಬ, ಭೋಗಿ ಹಬ್ಬ ಅಥವಾ ಸಂಕ್ರಾಂತಿ ಹೀಗೆಲ್ಲ ಕರೀತಾರೆ. ಇದು ಸಂಕ್ರಾಂತಿ ಅಂತ ಹೇಳೋದು ಒಂದು ಸಮೃದ್ಧಿಯ ಸಂಕೇತ ಅಂತ ಹೇಳ್ಬೋದು. ಹಿಂದೂ ಪುರಾಣಗಳ ಪ್ರಕಾರ ಇದು ಸೂರ್ಯನ ಆರಾಧನೆಯ ದಿನವಾಗಿರುತ್ತೆ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ದಿನ ಇವತ್ತು. ಈ ದಿನನ ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಇದು ಸೂರ್ಯ ಮಕರ ರಾಶಿಗೆ ಸಂಕ್ರಮಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಇನ್ನು ಧಾರ್ಮಿಕ ನಂಬಿಕೆ ಪ್ರಕಾರ ಗಂಗಾ ನದಿ ಕೂಡ ಭೂಮಿಗೆ ಇಳಿದಿದ್ದು ಅಂದರೆ ಉಗಮ ಆಗಿದ್ದು ಇದೇ ಸಂಕ್ರಮಣ ದಿನ ಅಂತಲೂ ಹೇಳ್ತಾರೆ. ರಂಗೋಲಿ ಪೂರ್ಣ ಆದಮೇಲೆ ಈ ರೀತಿಯಾಗಿ ಮೂಡಿ ಬಂದಿತ್ತು. ಸೊ ಮೀರಾ ಇನ್ನೂ ಮಲ್ಕೊಂಡಿದ್ದಾನೆ. ಟೈಮ್ ಬಂದು ಆಗಲೇ 4:15 ಆಗೋಗಿತ್ತು. ನಾನೆಲ್ಲ ರಂಗೋಲಿ ಎಲ್ಲ ಬಿಡಿಸಿ ನೀಟಾಗಿ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ನಂತರ ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಬಂದೆ. ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇನ್ನು ಈ ಹಬ್ಬದ ವಿಶೇಷ ಏನಪ್ಪ ಅಂದರೆ ಈ ಹಬ್ಬದಲ್ಲಿ ಗೆಣಸು, ಕಡಲೆಕಾಯಿ ಹಾಗೆ ಅವರೆಕಾಯಿನ ಬೇಯಿಸಿ ನೈವೇದ್ಯಕ್ಕೆ ಇಡೋದು ಇದೇ ಈ ಹಬ್ಬದ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ಮೊದಲಿಗೆ ಇದನ್ನು ಬೇಯಿಸ್ಕೊಂಡು ಹಾಗೆ ಪೂಜೆಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ನಾನು ಹಿಂದಿನ ದಿನ ರಾತ್ರಿನೇ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ ಗ್ಯಾಸ್ ಸ್ಟವ್ ಎಲ್ಲನೂ. ಬೆಳಗ್ಗೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಗ್ಯಾಸ್ಗೂ ಸಹ ಸ್ಟವ್ಗೆ ಈ ಥರ ಸುಮ್ಮನೆ ತಣ್ಣೀರು ಬಟ್ಟೆ ಮಾಡಿಕೊಂಡು ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ. ನೈಟೇ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ಸೊ ಬೆಳಗ್ಗೆ ಇದು ಸುಮ್ಮನೆ ಹಾಗೆ ಒರೆಸ್ಕೊಂಡು ಪೂಜೆ ಮಾಡಿಕೊಂಡ್ರೆ ರೆಡಿನೇ ಆಗೋಗ್ಬಿಡುತ್ತೆ. ನಂತರ ನಾನು ಗ್ಯಾಸ್ ಸ್ಟವ್ಗೆ ಚೆನ್ನಾಗಿ ಪೂಜೆ ಮಾಡಿ ಅದನ್ನು ಹಚ್ಚಿ ಅವರೆಕಾಯಿ ಹಾಗೆ ಗೆಣಸನ್ನು ಬೇಯೋದಕ್ಕೆ ಇಟ್ಟೆ. ಇದನ್ನು ಪೂಜೆ ಮಾಡಿಕೊಂಡೇ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ಆಗಲೇ 4:15 ಆಗ್ಬಿಟ್ಟಿತ್ತು. ಇವತ್ತು ಇನ್ನೊಂದು ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯಲ್ಲಿ 4 ಜನ ಮಾಲೆ ಹಾಕಿದ್ರು. ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಮಗ, ನನ್ನ ತಮ್ಮ ಹಾಗೆ ನಮ್ಮ ತಂಗಿಯವರ ಹಸ್ಬೆಂಡ್ ಕೂಡ. ಇವತ್ತೇ ಇರುಮುಡಿ ಸಹ ಇತ್ತು. ಹಾಗಾಗಿ ಅವರು ಸಹ ಪಾದ ಪೂಜೆಗೋಸ್ಕರ ಮನೆಗೆ ಬರ್ತಾಯಿದ್ರು. ಅದಕ್ಕೆ ಈ ಥರ ನಿದ್ದೆಗೆಟ್ಕೊಂಡು ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. 4 ಗಂಟೆ ಅಥವಾ 5 ಗಂಟೆಗೆ ಅವರು ಬರ್ತೀವಿ ಪಾದ ಪೂಜೆ ಮಾಡೋದಕ್ಕೆ ಅಂತ ಹೇಳಿದರು. ಅಂದರೆ ಈ ಮಾಲೆ ಹಾಕ್ತೋರು ಮೊದಲನೇದಾಗಿ ಪಾದ ಪೂಜೆ ಮುಗಿಸ್ಕೊಂಡು ನಂತರ ಇರುಮುಡಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರಲ್ವ. ಹಾಗಾಗಿ ಆ ಪಾದ ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಹಾಗೆ ಮ್ಯಾಕ್ಸಿನೂ ಎದ್ದು ಬಂದಿದ್ದ ಅಷ್ಟರಲ್ಲಿ ನಿದ್ದೆ ಮುಗಿಸ್ಕೊಂಡು. ಅವನು ಕೂಡ ನೋಡ್ತಾ ಇದ್ದ ಏನೀಗೆಲ್ಲ ಮಾಡ್ತಿದ್ದಾರಂತ. ಸೊ ನಾನು ಗೆಣಸು ಹಾಗೆ ಕಡಲೆಕಾಯಿ ಇದೆಲ್ಲ ಬೇಯಿಸೋಕ್ಕಿಟ್ಟಿದ್ನಲ್ಲ, ಅದು ಬೆಂದಿತ್ತು. ಹಾಗೆ ಎತ್ಕೊಂಡು ಅದನ್ನು ನೈವೇದ್ಯಕ್ಕಿಟ್ಟು ಹಾಗೆ ಪೂಜೆಗೆಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಕೂಡ ಮನೆಗೆ ಬಂದರು. ಅಯ್ಯಪ್ಪ ಶರಣಪ್ಪ ಅಯ್ಯಪ್ಪ 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 ರಕ್ಷಿಸಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಗುರುವಾರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಚಿಂತಕ ತೋಂ ತೋಂ ಅಯ್ಯಪ್ಪ ಚಿಂತಕ ತೋಂ ತೋಂ ಸ್ವಾಮಿ ಚಿಂತಕ ತೋಂ ತೋಂ ಅಯ್ಯಪ್ಪ ಚಿಂತಕ ತೋಂ ತೋಂ ಅಯ್ಯಪ್ಪ ಚಿಂತಕ ತೋಂ ತೋಂ ಸ್ವಾಮಿ ಚಿಂತಕ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ.
ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಕರ್ಕೋಳಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಮನ್ನೀಸಪ್ಪ ಅಯ್ಯಪ್ಪ ಗುರುವೆ ಅಯ್ಯಪ್ಪ ಗುರುವಾಯೂರಪ್ಪನೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಕಂಠನೇ ಬಿಲ್ಲಾಳಿ ವೀರನೇ ದೇವಾದಿ ದೇವನೇ ದೇವಾ ಕುಮಾರನೇ ದೇವಾದಿ ದೇವನೇ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ತಿಂದಕ ತೋಂ ತೋಂ ಅಯ್ಯಪ್ಪ ತಿಂದಕ ತೋಂ ತೋಂ ಅಯ್ಯಪ್ಪ ತಿಂದಕ ತೋಂ ತೋಂ ಸ್ವಾಮಿ ತಿಂದಕ ತೋಂ ತೋಂ ಬೆಳ್ಳಿ ತಿಂದಕ ತೋಂ ತೋಂ ಸ್ವಾಮಿ ತಿಂದಕ ತೋಂ ತೋಂ ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ. ಇದು ಮಾಲೆ ಹಾಕೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರಿಗೆ ಈ ಥರ ಎಲ್ಲ ಏನಕ್ಕೆ ಆಚರಣೆಗಳನ್ನ ಅವರು ಶ್ರದ್ಧೆ ಭಕ್ತಿಯಿಂದ ಪಾಲನೆ ಮಾಡ್ತಾರಂತ ಹೇಳಿ, ಇರುಮುಡಿ ಇರೋ ದಿನ ಈ ಥರ ಮನೆಗೆ ಬಂದು ಪಾದಪೂಜೆನ ಮಾಡಿಸ್ಕೊಂಡು ನಂತರ ಇರುಮುಡಿ ಕಟ್ಟೋದಕ್ಕಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಮಾಲೆ ಹಾಕೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಸಹ ಅವ್ರಿಗೆಲ್ಲ ಚೆನ್ನಾಗಿ ಪಾದ ಎಲ್ಲ ತೊಳೆದು ನಂತರ ಅರ್ಶಿನ ಕುಂಕುಮ ಹಾಗೆ ಹೂವು ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಮಾಡ್ತಾರೆ. ಮೊದಲನೇದಾಗಿ ಮಾಲಾಧಾರಿಗಳಿಗೆ, ಯಾಕಂದರೆ ಅವರು ಹಾಕೋ ಮಾಲೆಯಲ್ಲೇ ಪ್ರತಿಯೊಂದರಲ್ಲೂ ಅಯ್ಯಪ್ಪ ಸ್ವಾಮಿ ಇರ್ತಾರೆ, ಅವ್ರು ಹಾಕೋ ಮಾಲೆಯಲ್ಲೂ ಸಹ ಇರ್ತಾರೆ. ಈ ಆಚರಣೆಗಳ ಬಗ್ಗೆ ಎಲ್ಲ ಅಷ್ಟು ಸರಿಯಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ನನಗೇನು ಗೊತ್ತಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಮಾಲೆ ಹಾಕಿದಾಗ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರು ಅಂತ ಅಷ್ಟೇ. ಈ ಸಲ ವಿಶೇಷ ಅಂತ ಹೇಳ್ಬೋದು, ಯಾಕಂದರೆ ಅವರು ಪ್ರತಿ ವರ್ಷ ಮಾಲೆ ಹಾಕ್ತಾರೆ. ಈ ಸಲ 4 ಜನ ಒಟ್ಟಿಗೆ ಹಾಕಿದ್ದಾರೆ. ಅದೇ ಸ್ವಲ್ಪ ಖುಷಿ ಆಗಿತ್ತು ನನಗೆ. ಇನ್ನೂ ಈ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ನಲ್ಲ ನನ್ನ ಹಸ್ಬೆಂಡ್, ಅವರು ಮಾಲೆ ಹಾಕಿದಾರಲ್ಲ ಅವರೇ ಬಂದು ದೀಪ ಹಚ್ಚಿ ಪೂಜೆ ಮಾಡಿದ್ರು. ನಂತರ ಇಲ್ಲಿ ತಾಯಿಯವ್ರಿಗೆ ಪೂಜೆನ ಮಾಡ್ತಾಯಿದ್ದಾರೆ. ಅಂದರೆ ಅವ್ರ ಅಪ್ಪ ಅಮ್ಮನ ಕೂರಿಸಿ ಮಾಲೆ ಹಾಕಿರೋರು ಈ ಥರ ಪೂಜೆ ಮಾಡ್ತಾರೆ. ಸೊ ನಮ್ಮ ಮಾವ ಅವರು ಇಲ್ಲ, ಹಾಗಾಗಿ ನಮ್ಮ ಅತ್ತೆಯವ್ರಿಗೇ ಕೂರಿಸಿ ಚೆನ್ನಾಗಿ ಪಾದ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇದನ್ನು ಇರುಮುಡಿಗೆ ಹೋಗೋ ದಿನ ಪ್ರತಿಯೊಬ್ಬರು ಮಾಲೆ ಹಾಕಿರೋರು ಈ ಥರ ತಂದೆ ತಾಯಿಗೆ ಪಾದ ಪೂಜೆ ಅಂತ ಹೇಳಿ ಮುಗಿಸ್ಕೊಂಡು ಹೊರಡ್ತಾರೆ. ನಂತರ ನಾವು ಇರುಮುಡಿ ಇರೋ ದೇವಸ್ಥಾನಕ್ಕೆ ಹೊರಟ್ವಿ. ಇದೇ ದೇವಸ್ಥಾನದಲ್ಲೇ ಇರುಮುಡಿ ಇದ್ದಿದ್ದು ಇವತ್ತು, ಹಾಗಾಗಿ ಬಂದ್ವಿ. ಇನ್ನು ಇವತ್ತು ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಅಂತ ಹೇಳ್ಬೋದು. ಮಕರ ಸಂಕ್ರಾಂತಿ ದಿನ ಎಲ್ರಿಗೂ ಗೊತ್ತಿರೋ ವಿಷಯ ಅದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಅಲ್ಲಿ ಯುನೀಕಾಗಿ ಫ್ಲವರ್ ಡೆಕೋರೇಷನ್ನ ಮಾಡಿದ್ರು, ಅವರು ತುಂಬ ಇಷ್ಟ ಆಯಿತು. ಏನಂದರೆ ಜೋಳ ಹಾಗೆ ದ್ರಾಕ್ಷಿ ಗೊನೆ ಹಾಗೆ ಸೀಬೆಹಣ್ಣು ಅಥವಾ ಕಿತ್ತಳೆ ಹಣ್ಣು ಅನಿಸುತ್ತೆ, ಅದನ್ನು ಬಳಸ್ಕೊಂಡು ಯುನೀಕಾಗಿ ಮಾಡಿದರು. ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ನಂತರ ಮಾಲೆ ಹಾಕಿರೋ ಪ್ರತಿಯೊಬ್ಬರೂ ಕೂರಿಸಿ ಅವ್ರಿಗೆ ಈ ಥರ ಹೂವು ಹಾರನ ಹಾಕ್ಬಿಟ್ಟು ಅವ್ರಿಗೆ ಒಂದೇ ಸತಿ ಒಟ್ಟಿಗೆ ಇರುಮುಡಿನ ಕಟ್ತಾಯಿದ್ರು. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ 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 ವೀರಮಣಿ ಕಂಠನೇ ಸ್ವಾಮಿ ಮಾಲೆ, ಅಯ್ಯಪ್ಪ ಮಾಲೆ, ದೇವನ್ ಮಾಲೆ, ಭಗವತಿ ಮಾಲೆ, ಸ್ವಾಮಿಯೇ ಸ್ವಾಮಿ ಶರಣ, ಅಯ್ಯಪ್ಪ ಶರಣ, ದೇವನ್ ಶರಣ, ಭಗವತಿ. ನಾನು ಸಹ ತುಪ್ಪದ ಕಾಯಿನ ತುಂಬಿಸ್ತಿದ್ದೆ.
ಏನಂದರೆ ಒಂದು ವಿಶೇಷ ನಂಬಿಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕೇಳಿಕೊಂಡು ನಾವು ತುಪ್ಪದ ಕಾಯಿನ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸಿದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾನು ನನ್ನ ಕೋರಿಕೆ ಏನಿರುತ್ತೆ ಅದನ್ನು ಹೇಳಿಕೊಂಡು ತುಪ್ಪದ ಕಾಯಿನ ಮಾಡಿಸ್ತಿದ್ದೆ. ಹಾಗೆ ಪ್ರತಿಯೊಬ್ಬರೂ ಅವ್ರವ್ರಿಗೆ ಏನೇನು ಕೋರಿಕೆ ಇರುತ್ತೆ ಅದನ್ನು ಕೇಳಿಕೊಂಡು ತುಪ್ಪದ ಕಾಯಿನ ಮಾಡಿಸ್ತಾರೆ. ಈ ಸಂಕ್ರಾಂತಿ ದಿನ ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಭಕ್ತಿ ಮತ್ತು ನಿಷ್ಠೆಯಿಂದ ಯಾರು ಮಾಲೆ ತೊಟ್ಟು ಅಯ್ಯಪ್ಪ ವ್ರತ ಮುಗಿಸ್ಕೊಂಡು ಇರುಮುಡಿ ಹೊತ್ತು ಬರುವ ಪ್ರತಿಯೊಬ್ಬರಿಗೂ ಇದೇ ಸಮಯದಲ್ಲಿ ಅಂದರೆ ಇದೇ ಸಂಕ್ರಾಂತಿ ದಿನ ನಾನು ಜ್ಯೋತಿ ರೂಪದಲ್ಲಿ ದರ್ಶನ ನೀಡ್ತೀನಿ ಅಂತ ಅಯ್ಯಪ್ಪ ಸ್ವಾಮಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಶೇಷ ಹಬ್ಬ ಅಂತ ಹೇಳ್ಬೋದು. ಸೊ ಇದೇ ಥರ ನಮ್ಮ ಮನೇಲಿ ಮಾಲೆ ಹಾಕಿರೋ ಪ್ರತಿಯೊಬ್ರಿಗೂ ಇರುಮುಡಿ ಕಾರ್ಯ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿತ್ತಂತ ಹೇಳ್ಬೋದು. ಬೇಜಾರು ಮಾಡ್ಕೊಳ್ಬೇಡಿ, ಹೋಗಿ ಮಾಡೋಗಿ, ನೀವು ಬೇಜಾರು ಮಾಡ್ಕೊಂಡು ಹೋಗಿ ಮಾಡಿಸೋಗಿ, ಅಭಿಷೇಕ ಮಾಡಿಸೋಗಿ, ಏನು ತೊಂದರೆ ಇಲ್ಲ, ಹೋಗಿ. ಎಲ್ಲೆಡ್ಕೆ ಅಕ್ಕ ಇದಕ್ಕೆ ಕೇಕ್ ಹೋಗೋಕೆ ಅದ್ರೊಳಗೆ ಈಶ್ವರಿ ರಾಜ್ಯಸಭೆ ಆಮೇಲೆ क्या कर बने गणपतिये वरदा वरदा सर्वकार्येषु
सर्वदा ओम नमः स्वाहा तस्मै निवासस्य धीमहि यो यो प्रचोदयात् एकाय सर्वरूपाय ಸ್ವಾಮಿ ಶರಣಮಯ್ಯಪ್ಪ ಹಾಗೂ ಇಂದು ಸಂಜೆ 5 ಗಂಟೆಗೆ ಸರಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿಗೆ ಆಭರಣಗಳ ಮೆರವಣಿಗೆ ಕಾರ್ಯಕ್ರಮ ಇದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಕೈಗೆ ಇದ್ರೆ ನಾನು ಸ್ವಾಮಿ ಸೋದರನೇ ಸೋದರನೇ ಒಡೆಯನೇ ಬಾಂಧವನೇ ರಕ್ಷಕನೇ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ವೀರಮಣಿ ಕಂಡನೆ ಬಿಲ್ಲಾಳಿ ವೀರನೇ ದೇವಕುಮಾರನೇ ಅಯ್ಯಪ್ಪ 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 ಸ್ವಾಮಿ ಕೋಡಿ ಬಾರಯ್ಯಪ್ಪ ಕೋಡಿ ಬಾರಯ್ಯಪ್ಪ ಕೋಡಿ ಬಾರಯ್ಯಪ್ಪ ಕೋಡಿ ಬಾರಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಕರ್ಕೋಳಪ್ಪ ರಕ್ಷಿಸಪ್ಪ ಇವತ್ತಿನ ದಿನ ಯಾವ ರೀತಿಯಾಗಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವತ್ತೆಲ್ಲ ಫುಲ್ಲು ಪೂಜೆಯಲ್ಲೇ ಮುಳುಗೋಗಿದ್ದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಾಯಿತು. ಇನ್ನು ವರ್ಷದ ಮೊದಲನೇ ದಿನ ಅಂತೂ ಈ ರೀತಿಯಾಗಿ ಇದ್ದರೆ ವಾತಾವರಣ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ಇರುಮುಡಿ ಕಟ್ಕೊಂಡು ಅವರು ಶಬರಿಮಲೆ ಕಡೆಗೆ ಹೊರಟರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.